ಮಾತು ಕೊಟ್ಟಿರ್ತಾನೆ, ನನ್ನ ವಿದ್ಯೆಯನ್ನ ಇನ್ನೊಬ್ಬರಿಗೆ ಯಾರಿಗೂ ಕೊಡಂಗಿಲ್ಲ ಅಂತ ಅರ್ಜುನನಿಗೆ ಏನ್ ತಂದಿರ್ತಾನೆ, ಆದ್ರೂ ಕೂಡ ಅವಾಗ ಹೋಗ್ತಾನೆ, ಇಲ್ಲ ನಾನು ಕೊಡಲ್ಲಪ್ಪ ನನಗೆ ವಿದ್ಯೆನ, ನಾನು ಆಲ್ರೆಡಿ ಅರ್ಜುನನಿಗೆ ಮಾತು ಕೊಟ್ಬಿಟ್ಟಿನಿ, ನಾನು ಇನ್ನು ಕೊಡಕ್ ಆಗಲ್ಲ. ಅವಾಗ ಏನಾಗತ್ತ, ಆಯ್ತು ಅಂತ ಅದನ್ನೇ ಭಕ್ತಿಯನ್ನ ಅದನ್ನೇ ಸ್ವೀಕರಿಸ್ಕೊಂಡ್ ಬರ್ತಾನೆ. ನಾವಾದ್ರ ಎಲ್ಲಿ ಅವ ಮರೆಯುವಂತದ್ದು ಬೇಕು ಅಂತ ಬರ್ತೀವಿ. ಆದ್ರೆ ಅವರಲ್ಲಿಲ್ಲ, ಅದನ್ನೇ ಗುರುವನ್ನ ಸ್ಮರಿಸ್ಕೊಂಡು ಗುರುವನ್ನ ಕಾಲ್ಪನಿಕವಾಗಿ ಮೂರ್ತಿಯ ರೂಪದಲ್ಲಿ ಬೆಳ್ಕೊಂಡು ವಿದ್ಯವನ್ನ ಕಲಿತಾನೆ. ಕೊನೆಗೆ ಒಂದು ನಡೆದಾಗ ಶಬ್ದವೇದ ಬಾಣ ಇಟ್ಟಾಗ ಬರ್ತ ವಿಚಾರ ನಡೀತಾನೆ, ಒಂದು ಸಂಯವರ ನಡೀತೈತೆ. ಅವಾಗ ಏನ್ ಹೇಳ್ತಾರೆ, ಯಾರು ಮಾಡಿದ್ರು ಇಂಥವರಂದಾಗ ಯಾರು ಕಲಿಸ್ಕೊಡ್ರಿಲ್ಲ ನನಗೆ ಏಕಲವ್ಯ ಏನು ದ್ರೋಣಾಚಾರ್ಯ ಅಂತಂದ್ರು. ಅವಾಗ ಅರ್ಜುನ ಹೇಳ್ತಾನೆ, ನನಗೆ ವಿದ್ಯೆ ಕೊಡ್ಲಾರ್ದ ನಾವು ಹೆಂಗೆ ಕೊಟ್ರಿ ಅಂತ ಹೇಳಿದಾಗ ಕೊನೆಗೆ ಏನಾಗುತ್ತೆ, ಕೊನೆಗೆ ಇಲ್ಲ ಹಾಗಾದ್ರೆ ನನಗೆ ಗುರುವಿನ ಏನ್ ಬೇಕು, ಗುರು ಕಲಿಸ್ತೀನಿ, 4 ಅಕ್ಷರ ಕಲಿಸ್ತೀನಿ, ನನಗೇನ್ ಬೇಕಾಗೈತಿ, ನಿನ್ನ ನನಗೆ ಗುರುವಿನ ಕಾಣಿಕೆಯನ್ನ ಕೊಡ್ಬೇಕಂತ ಹೇಳ್ತಾರೆ. ಕಾಣಿಕೆ ಏನಂದಾಗ ನಿನ್ನ ಅದಲ್ಲ ಹೆಬ್ಬಾಳನ್ನ ಕೇಳ್ತಾನೆ, ಹಾಗೆ ಹೆಬ್ಬಾಳನ್ನ ಕಟ್ಟಿ ಕೊಡ್ತಾನೆ. ಹಂಗ ಗುರುಗಳಾದ್ರೂ ಕೂಡ ಗುರುವಿನ ಹೆಸರೇನು, ಅದಕ್ಕೆ ನಿನ್ನೆ ಹೇಳ್ತಾರೆ ಶಿವಪಥವನ್ನಕ್ಕಿಂತ ಗುರುಪಥವು ಮೇಲು ಅಂತ. ಹೌದಿಲ್ಲ, ಶಿವ ಆನಂತರ, ಶಿವ ಯಾರು ಆನಂತರ, ನಮಗೆ ಬೇಕಾದ ಯಾರು ಗುರು ಬೇಕು. ಅದಕ್ಕೆ ಹಿಂದಿನ ಕಾಲದಲ್ಲಿ ಕುಟುರೆಗಳಿದ್ದು ಅದ ಋಷಿಮನಿಗಳ ಆಶ್ರಮಗಳಿದ್ದು ಅವಕ್ಕೆಲ್ಲ ಹೊಂದಿಸಿ ನಾವು ಪ್ರಸಾದ ಅಂತಿದ್ವಿ. ಆದ್ರೆ ಈಗಿನ ಕಾಲದಲ್ಲಿ ಏನಾಗಿದೆ, ಬದಲಾಯಿಕೊಂಡಿದೆ. ಶಾಲೆಯ